ಜೈ ಹಿಂದ್. ಸೊ ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ ಆರ್ ಪಿ ಎಫ್ ಎಕ್ಸಾಮ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಎಷ್ಟೋ ಜನರಿಗೆ ಡೌಟ್ಸ್ ಗಳಿದಾವ. ಆ ಎಲ್ಲಾ ಡೌಟ್ಸ್ ಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ. ಆಮೇಲೆ ಎಷ್ಟೋ ಜನರಿಗೆ ಕ್ಲಾಸಸ್ ಗಳು ಸಿಗ್ತಾ ಇಲ್ಲ. ನಾನು ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡಿದೀನಿ. ಯೂಟ್ಯೂಬ್ ಅಲ್ಲಿ ಕೂಡ ಏನಂತಂದ್ ಹೇಳಿದ್ರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ರಿ, ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆರ್ ಪಿ ಎಫ್ ಎಕ್ಸಾಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕನ್ನಡದಾಗ ಐತೆ. ಇದೆಲ್ರಿಗೂ ಕ್ಲಿಯರಾ? ಆಮೇಲೆ ಏಪ್ರಿಲ್ 15ನೇ ತಾರೀಕಿಂದ ಮೇ 14ನೇ ತಾರೀಕುವರೆಗೂ ಇನ್ನ ಏನಪ್ಪಾ ಅಂತಂದ್ರೆ 15 ದಿನ 16 ದಿನ ಟೈಮ್ ಐತೆ. ಎಲ್ರು ಏನ್ ಮಾಡ್ಕೋಬೇಕು? ಅಪ್ಲೈ ಮಾಡ್ಬೇಕು. ನಿಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಎಜುಕೇಶನ್ 10ನಂತೆ ಪಾಸ್ ಆಗಿದ್ರೆ ಸಾಕು. ಹುಡುಗರಾಗಿರ್ಲಿ ಹುಡುಗಿರಾಗಿರ್ಲಿ, ನೀವು 10ನಂತೆ ಪಾಸ್ ಆಗಿದ್ರೆ ಸಾಕ ಈ ಎಕ್ಸಾಮ್ ಅನ್ನ ಬರಿಬಹುದು. ಇಷ್ಟ ಮಾಹಿತಿ ಏನಪ್ಪಾ ಅಂತಂದ ಹೇಳಿದ್ರೆ ಇದ್ರ ಬಗ್ಗೆ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಕ್ಲಾಸ್ ಗಳು ಸಿಗ್ತಾ ಇಲ್ಲ ಸರ್. ಓಕೆ, ನಾನು ಎಲ್ಲಾನು ಏನಪ್ಪಾ ಅಂತಂದ ಹೇಳಿದ್ರೆ ಲಿಂಕ್ ಗಳನ್ನ ಎಲ್ಲಿ ಹಾಕಿರ್ತೀನಿ? ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಕೆಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ವಿಡಿಯೋ ಪ್ಲೇ ಆಗ್ತಿತ್ತು ಅಂತ ಹೇಳಿದ್ರೆ ಇಲ್ಲಿ ಮೋರ್ ಅಂತ ಬರೆದಿರ್ತಾರ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಎಲ್ಲಾ ವಿಡಿಯೋಸ್ ಗಳು ಕೆಳಗಡೆ ಓಪನ್ ಆಗ್ತಾವ. ಅಲ್ಲಿ ನೀವು ಎಲ್ಲಾ ವಿಡಿಯೋಸ್ ಗಳನ್ನ ಒಂದೊಂದಾಗಿ ಕ್ಲಿಕ್ ಮಾಡ್ರೆ ವಿಡಿಯೋಸ್ ಗಳನ್ನ ನೋಡ್ಬೋದು. ಪ್ರತಿಯೊಂದು ವಿಡಿಯೋ ಕೆಳಗಡೆ ನೆಕ್ಸ್ಟ್ ವಿಡಿಯೋ ಲಿಂಕ್ ಇರುತ್ತೆ. ಇದೆಲ್ರಿಗೂ ಕ್ಲಿಯರ್? ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ ಹೇಳಿದ್ರ, ಸರ್ 10th ಪಾಸ್ ಆದ್ರೆ ಸಾಕ್ರಿ, ಯಾರಾಗಿರ್ಲಿ. ಆಮೇಲೆ ಕನ್ನಡದಾಗೈತ್ರಿ ಎಕ್ಸಾಮ್. ನೀವ್ ಯಾವ ಬೇಕಾದ ಲ್ಯಾಂಗ್ವೇಜ್ ದಾಗ ಬರೀರಿ, ಬಟ್ ಅದ್ರ ಕನ್ನಡದಾಗೂ ಕೂಡ ಏನಂತಂದ್ ಹೇಳಿದ್ರೆ ಎಕ್ಸಾಮ್ ಐತೆ. ಸರ್ ನಮ್ಗೆ ಇಂಗ್ಲಿಷೇ ಬರಂಗಿಲ್ರಿ ಅಂತಂದ್ ಕೆಲವು ಜನ ಕೇಳ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಒಳಗಡೆ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಕೇಳೋದೇ ಇಲ್ಲ. ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಒಂದ್ ಕ್ವಶನ್ ಕೇಳಂಗಿಲ್ಲ. ಅದನ್ನ ಬಿಟ್ಬಿಡ್ರಿ. ಆಮೇಲೆ ಸರ್ ಫಿಸಿಕಲ್ ಯಾವ ತರ ಇರ್ತೈತ್ರಿ ಸರ್? ಲಾಂಗ್ ಜಂಪ್ ಜಿಗಿಬೇಕಾ, ಹೈ ಜಂಪ್ ಮಾಡ್ಬೇಕಾ, ಎಲ್ಲಾನು ಏನಂತಂದ್ ಹೇಳಿದ್ರೆ ನಿಮ್ ಪ್ರತಿಯೊಂದು ಕ್ವಶನ್ಸ್ ಗಳಿಗೆ ನಾನು ಇವತ್ತು ಆನ್ಸರ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ವಿಡಿಯೋಸ್ ಅನ್ನ ನೋಡ್ಬೇಕು. ಆಮೇಲೆ ಎಲ್ರು ಸಬ್ಸ್ಕ್ರೈಬ್ ಆಗ್ರಪ್ಪ. ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ 50,000 ನಿಯರ್ ಬಂದಿದ್ದೀನಿ. ಆ ಎಲ್ಲ ನಿಮ್ದು ದಯೆ. ಸೊ ಎಲ್ರು ಏನಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಿ. ಪ್ರತಿಯೊಬ್ಬರಿಗೂ ಹೋಗಿ ಏನಂತ ಹೇಳಿದ್ರೆ ರೀಚ್ ಆಗ್ಲಿ. ಕ್ಲಿಯರ್ ಎಲ್ರಿಗೂ? ಎಸ್. ಇಲ್ಲಿ ನೋಡ್ರಿ, ಎಕ್ಸಾಮ್ ಹೆಂಗಿರುತ್ತ? ಆರ್ ಪಿ ಎಫ್ ಎಕ್ಸಾಮ್ ಅಂದ ತಕ್ಷಣ ನಿಮ್ಗೆಲ್ಲ ಗೊತ್ತಿರುತ್ತ ಆರ್ ಪಿ ಎಫ್ ಎಕ್ಸಾಮ್ ಹೆಂಗಿರುತ್ತ. ಎಸ್. ಅದ್ರ ಪ್ರೊಸೆಸ್ ಏನು, ಸೆಲೆಕ್ಷನ್ ಹೆಂಗಾಗತ್ತ? ಫಸ್ಟ್ ಕೇಳಿದ್ರೆ ಸರ್ ಎಕ್ಸಾಮ್ ಇರುತ್ತಾ ಫಿಸಿಕಲ್ ಇರುತ್ತಾ? ಸರ್ ಮೊದಲು ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕೊಟ್ಟಿದ್ದಾನೆ. ಮೊದಲು ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸಾಮ್ ಇರುತ್ತ. ಆಮೇಲೆ ಎಕ್ಸಾಮ್ ಕ್ಲಿಯರ್ ಮಾಡಿದ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಫಿಸಿಕಲ್ ಟೆಸ್ಟ್ ಇರುತ್ತ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಪಿ ಎಂ ಟಿ ಇರುತ್ತೆ, ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್. ಇದ್ರಲ್ಲಿ ಏನೇನಾಗತ್ತ? ನಿಮ್ದು ಹೈಟ್ ಚೆಸ್ಟ್ ಎಲ್ಲ ನೋಡ್ತಾರೆ. ಇವೆರಡು ಕೂಟ್ ನಡೀತಾವ. ಸೊ ಫಸ್ಟ್ ಎಕ್ಸಾಮು, ಆಮೇಲೆ ಫಿಸಿಕಲ್, ಇದೆಲ್ಲ ಆಯ್ತು ಅಂತಂದ ಹೇಳಿದ್ರೆ ನಿಮ್ದು ಲಾಸ್ಟ್ ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಇದ್ರದ್ದು ಪ್ರೊಸೀಜರ್. ಕ್ಲಿಯರ್ ಎಲ್ರಿಗೂ? ಆಮೇಲೆ ಸರ್ ಎಕ್ಸಾಮ್ ಯಾವ ತರ ಇರ್ತೈತ್ರಿ? ಎಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 13 ಲ್ಯಾಂಗ್ವೇಜ್ ಒಳಗಡೆ ಇರುತ್ತೆ. ಒಂದ್ ಕ್ವಶನ್ ಕರೆಕ್ಟ್ ಆಯ್ತು ಅಂತಂದ ಹೇಳಿದ್ರ, ನಿಮ್ದು ಒಂದ್ ಕ್ವಶನ್ ಕರೆಕ್ಟ್ ಆಯ್ತು ಅಂತಂದ ಹೇಳಿದ್ರೆ ನಿಮ್ದು ಎಷ್ಟು ಮಾರ್ಕ್ಸ್? 1 ಮಾರ್ಕ್ಸ್. ಒಂದ್ ಕ್ವಶನ್ ಎಲ್ಲಾದ್ರೂ ನಿಮ್ದು ರಾಂಗ್ ಆಯ್ತು ಅಂತಂದ ಹೇಳಿದ್ರೆ ನಿಮ್ದು ಎಷ್ಟು ಮಾರ್ಕ್ಸ್ ಹೋಗುತ್ತಾ? 0.33 ಮಾರ್ಕ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ದು ಹೋಗುತ್ತಾ. 0.33 ಮಾರ್ಕ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ದ ಕಟ್ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ 3 ಕ್ವಶನ್ ಎಲ್ಲಾದ್ರೂ ರಾಂಗ್ ಆಯ್ತು ಅಂತಂದ ಹೇಳಿದ್ರೆ 1 ಮಾರ್ಕ್ಸ್ ಹೋಯ್ತು ನಿಮ್ಗೆ. 3 ಕ್ವಶನ್ ರಾಂಗ್ ಆದಂತಂದ ಹೇಳಿದ್ರೆ 1 ಮಾರ್ಕ್ಸ್ ಹೋಗುತ್ತೆ. ಆ ರೀತಿ ಏನಂತಂದ ಹೇಳಿದ್ರೆ ನೆಗೆಟಿವ್ ಐತೆ. ಇದೆಲ್ರಿಗೂ ಕ್ಲಿಯರ್? ಆಮೇಲೆ ನೆಕ್ಸ್ಟ್ ನೋಡ್ರಿ, ಸರ್ ನಮ್ದು ಸಿ ಬಿ ಟಿ ಎಕ್ಸಾಮ್ ಒಳಗಡೆ ಎಷ್ಟು ತಗೊಂಡ್ರ ನಾವು ಪಾಸ್ ಆಗ್ತಿವ್ರಿ ಅಂತಂದು ಕೆಲವು ಜನರಿಗೆ ಈಗಲೇ ಡೌಟ್ ಇರ್ತಾವ. ಸೊ ಅವ್ರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಹೇಳ್ತಾ ಇದ್ದೀನಿ, 35% ಮಾರ್ಕ್ಸ್ ತಗೋಬೇಕು. 35% ಮಾರ್ಕ್ಸ್ ತಗೋಬೇಕು. ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ, 35% ಮಾರ್ಕ್ಸ್ ಅಂದ್ರೆ ಎಷ್ಟ? ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಐತಿ? ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 120 ಮಾರ್ಕ್ಸ್ ಐತೆ. ಎಕ್ಸಾಮ್ ಎಷ್ಟಿಗೈತಿ? ಟೋಟಲ್ 120 ಮಾರ್ಕ್ಸ್ ಐತೆ. ಸೊ ಒ ಬಿ ಸಿ ಆಗಿರ್ಲಿ, ಜನರಲ್ ಆಗಿರ್ಲಿ, ಅಥವಾ ಯು ಆರ್ ಅಂತಂದ್ ಹೇಳ್ತೀವಿ, ಜನರಲ್ ಆಗಿರ್ಲಿ, ಅಥವಾ ಇ ಡಬ್ಲ್ಯೂ ಎಸ್ ಆಗಿರ್ಬಹುದು. ಆಮೇಲೆ ಎಲ್ಲಾ ಹುಡುಗಿರಾಗಿರ್ಬಹುದು. ಸೊ ಹುಡುಗಿರು ಐತೆ, ಹೆಂಗೆ ನೋಡೋಣ ಇರಿ ಒಂದ್ ನಿಮಿಷ. ಹಾ, ಹುಡುಗಿರು, ಹುಡುಗಿಯರು. ಸೊ ಎಲ್ರಿಗೂ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 35% ಮಾರ್ಕ್ಸ್ ಬಿದ್ದಿರ್ಬೇಕು. ಅವಾಗ ಏನಂತಂದ್ ಹೇಳಿದ್ರೆ ನೀವೇನಂತಂದ್ ಹೇಳಿದ್ರೆ ಫಿಸಿಕಲ್ ಹೋಗ್ತೀರಿ. ಮಿನಿಮಮ್ ಇದು 35%. ಅಂದ್ರೆ ಎಷ್ಟ? 35 ಇಂಟು 120 ಡಿವೈಡೆಡ್ ಬೈ 100 ಎಷ್ಟಾಗತ್ತ ನೋಡ್ರಿ ಮಾರ್ಕ್ಸ್? 5 7 35, 5 2 10, 2 1 2 ಅಂದ್ರ ಟೋಟಲ್ ಆಗಿ 32 ಮಾರ್ಕ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಕರೆಕ್ಟ್ ಆಗಿರ್ಬೇಕು. ಅಂದ್ರೆ 40, ಸಾರಿ, ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 42 ಮಾರ್ಕ್ಸ್. ಅಂದ್ರೆ ನಿಮ್ದು 42 ಕ್ವಶನ್ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಫಿಸಿಕಲ್ ಎಲಿಜಿಬಲ್ ಆಗ್ತೀರಿ. ಆಮೇಲೆ ಎಸ್ ಸಿ ಎಸ್ ಟಿ ದವ್ರಿಗೆ, ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು, ಎಸ್ ಸಿ ಎಸ್ ಟಿ ದವ್ರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 30%. ಎಸ್ ಸಿ ಎಸ್ ಟಿ ದವ್ರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 30% ಅಂತ ಹೇಳಿದ್ರೆ ಎಷ್ಟಾಗತ್ತೆ ನೋಡ್ರಿ? 36 ಮಾರ್ಕ್ಸ್. ಅವ್ರಿಗೇನಪ್ಪಾ ಅಂತಂದ್ ಹೇಳಿದ್ರೆ ನಿಮಗ್ 36 ಮಾರ್ಕ್ಸ್ ಮಿನಿಮಮ್ ಬಿದ್ದು ಅಂದ್ರ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಕ್ಲಿಯರ್ ಆದ ನಂತರ ಫಿಸಿಕಲ್ ಹೋಗ್ತೀರಿ. ಎಲ್ರಿಗೂ ಕ್ಲಿಯರಾ? ಸೊ ಇಷ್ಟು ಮಾರ್ಕ್ಸ್ ಬಿದ್ದು ಅಂತಂದ್ ಹೇಳಿದ್ರೆ ನಿಮ್ಗೆ ಫಿಸಿಕಲ್ ಆಗತ್ತ. ಇದು ಎಲ್ರು ಅವ್ರ ಹೇಳಿದಾರ ನೋಡಿ. ನೆಕ್ಸ್ಟ್ ಕ್ವಾಲಿಫೈ ಇನ್ ಸಿ ಬಿ ಟಿ.
ಕ್ವಾಲಿಫೈ ಸಿಬಿಟಿ ಒಳಗಡೆ ಕ್ವಾಲಿಫೈ ಆಗ್ಬೇಕಂತಂದ ಹೇಳಿದ್ರೆ 35 ಮಾರ್ಕ್ಸ್ ಎಲ್ರಿಗೂ ಬೀಳ್ಬೇಕು. 30 ಮಾರ್ಕ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ SC ST ದವ್ರಿಗೆ ಬೀಳ್ಬೇಕಂತಂದ ಹೇಳಿ. ನಿಮ್ದು ಎಕ್ಸಾಮ್ ಎಷ್ಟೊತ್ ನಡೆಯತ್ರಿ ಸರ್? 1 hour 30 minutes ನಡೀತೈತ್ರಿ. ಎಲ್ಲಾ 1 hour ನಡೀತಾವ. ಇಲ್ಲಿ 90 minutes ಐತೆ ಅಂದ್ರ 1 hour 30 minutes ಎಕ್ಸಾಮ್ ಇರುತ್ತೆ ನಿಮ್ದು. ಇದು ಟೋಟಲ್ ಕ್ವಶನ್ಸ್ ಗಳು ಎಷ್ಟಿರ್ತಾವ ಸರ್? ಟೋಟಲ್ ಕ್ವಶನ್ಸ್ 120 ಮಾರ್ಕ್ಸ್ ಇರ್ತಾವ. ಟೋಟಲ್ ಮಾರ್ಕ್ಸ್ ಎಷ್ಟಿರ್ತಾವ ಅಂತಂದ್ ಕೆಲವು ಜನ ಸರ್, ಟೋಟಲ್ ಮಾರ್ಕ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ 120 ಮಾರ್ಕ್ಸ್ ಇರ್ತಾವ. ಎಲ್ರಿಗೂ ಕ್ಲಿಯರ್ ಸರ್? ಅದ್ರೊಳಗಡೆ ಮತ್ತೇನ್ರಿ ಸರ್? ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ GK ಒಳಗಡೆ 50 ಕ್ವಶನ್ಸ್ ಇರ್ತಾವ. GK ಒಳಗಡೆ 120ರಲ್ಲಿ GK ಒಳಗಡೆ 50 ಕ್ವಶನ್ಸ್ ಇರ್ತಾವ. ಆಮೇಲೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 35 ಕ್ವಶನ್ಸ್. ಆಮೇಲೆ ಲಾಸ್ಟ್ ಗೆ ರೀಸನಿಂಗ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ 35 ಮಾರ್ಕ್ಸ್. ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ 120 ಕ್ವಶನ್ಸ್, 120 ಮಾರ್ಕ್ಸ್. ನಮ್ಗೆ ಸ್ಕೋರ್ ಮಾಡ್ಬೇಕಾಗಿರೋದೇನಪ್ಪಾ ಅಂತಂದ ಹೇಳಿದ್ರೆ ಈ 3 ಸೆಕ್ಷನ್ಸ್ ಗಳಲ್ಲಿ ನಮ್ದು ಬೇರೆ ಯಾವ್ದು ಏನು ಇರಂಗಿಲ್ಲ. ಕ್ಲಿಯರ್? ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಸಿಲೆಬಸ್ ಐತೆ. ನೀವ್ ಯಾರಾದ್ರೂ ಓದೋರ್ ಇದ್ರಿ ಅಂತಂದ ಹೇಳಿದ್ರೆ GK ಸಿಲೆಬಸ್ ಇಲ್ಲಿ ಐತೆ. ಯಾವ್ಯಾವ ಏನೇನ್ ಬರ್ತಾವ ಅಂತಂದ ಹೇಳ್ಬಿಟ್ಟು ಎಲ್ಲ ಕೊಟ್ಟಿದ್ದಾನೆ. ಹಿಸ್ಟ್ರಿ, ಆರ್ಟ್ಸ್, ಕಲ್ಚರ್, ಜಿಯೋಗ್ರಫಿ, ಎಕನಾಮಿಕ್ಸ್, ಜನರಲ್ ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸ್ಪೋರ್ಟ್ಸ್ ಎಲ್ಲಾನು ಕೇಳಿದಾನ. ಆಮೇಲೆ ಅರ್ಥಮೆಟಿಕ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲ ಕೊಟ್ಟಿದ್ದಾನೆ. ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್ಸ್, ಪರ್ಸೆಂಟೇಜ್, ರೇಷಿಯೋ ಮೇಲೆ, ಅವರೇಜ್ ಮೇಲೆ, ಇಂಟ್ರೆಸ್ಟ್, ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟ್, ಗ್ರಾಫ್ಸ್ ಮೇಲೆ ಐತೆ, ಮೆನ್ಸುರೇಷನ್, ಟೈಮ್ ಅಂಡ್ ಡಿಸ್ಟೆನ್ಸ್, ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂತ ಹೇಳ್ಬಿಟ್ಟು ನಿಮ್ಗೆ ಸಿಲೆಬಸ್ ಏನಪ್ಪಾ ಅಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾನೆ. ಆಮೇಲೆ ರೀಸನಿಂಗ್ ಒಳಗಡೆ ನೋಡಿ, ರೀಸನಿಂಗ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಆಲ್ರೆಡಿ SSC GD ಅಂತಂದ್ ಹೇಳ್ಬಿಟ್ಟು ನಾನು ಆಲ್ರೆಡಿ ಕವರ್ ಮಾಡಿದೀನಿ. ಸೊ ಈ ಎಕ್ಸಾಮ್ ಕೂಡ ಏನಂತಂದ ಹೇಳಿದ್ರೆ ನಾನು ವಿಡಿಯೋಸ್ ಗಳನ್ನ ಹಾಕ್ತೀನಿ. ನಿಮ್ಗೆ ಯಾರಾದ್ರೂ ಸರ್ ನಾವು ಒಂದ್ ಸ್ವಲ್ಪ ಬೇಗ ಓದ್ತಿವ್ರಿ, ಜಾಸ್ತಿ ಓದ್ತಿವ್ರಿ ಅಂತಂದ್ ಯಾರು ಇರ್ತೀರಿ ಅವ್ರ SSC GD ವಿಡಿಯೋಸ್ ಗಳನ್ನ ನಾನು ಒಂದು ಗ್ರೂಪ್ ಲಿಂಕ್ ಹಾಕಿರ್ತೀನಿ. ಆ ಗ್ರೂಪ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಓನ್ಲಿ ರೀಸನಿಂಗ್ ವಿಡಿಯೋಸ್ ಇದಾವ. ಟೋಟಲ್ ಆಗಿ 42 ವಿಡಿಯೋಸ್ ಇದಾವ. ಅವುಗಳನ್ನ ನೀವು ನೋಡ್ಬೋದು. ಅದ್ರ ಜೊತೆಗೆ ನಾನು ಡೈಲಿ ಹಾಕೋ ವಿಡಿಯೋಸ್ ಗಳನ್ನು ಕೂಡ ನೀವು ನೋಡಿದ್ರೆ ನಿಮ್ದು ಮಾರ್ಕ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ ಸ್ಕೋರ್ ಜಾಸ್ತಿ ಆಗ್ಬೋದು. ಕ್ಲಿಯರ್? ಎಲ್ರಿಗೂ ಎಲ್ಲಾನು ಏನಂತಂದ ಹೇಳಿದ್ರೆ ನಾನು ಆಲ್ರೆಡಿ ಕವರ್ ಮಾಡಿದೀನಿ. ಸೊ ಇದ್ರಲ್ಲಿ ಕೆಲವೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ 2-3 ಟಾಪಿಕ್ ಅಷ್ಟ ಕವರ್ ಮಾಡಿಲ್ಲ. ಉಳಿದ ಎಲ್ಲಾನು ರೀಸನಿಂಗ್ ಕವರ್ ಆಗೈತೆ. ಎಲ್ಲಾನು ಮಾಡಿ ಹಾಕ್ತೀನಿ, ಬಟ್ ಅದ್ರ ಸ್ವಲ್ಪ ಲೇಟ್ ಆಗುತ್ತೆ. ಡೈಲಿ ಮಾಡಿ ಹಾಕಕ್ಕೆ ಆಲ್ರೆಡಿ ಹಾಕಿರೋದಿದೆ. ಬೇರೆ ಎಕ್ಸಾಮ್ಗೆ ಸೇಮ್ ಕ್ವಶನ್ಸ್ ಗಳು ಇರ್ತಾವ, ನೀವು ನೋಡ್ಬೋದು. ಎಲ್ರೂ ಕ್ಲಿಯರ್ ಸರ್? ಇಷ್ಟೆಲ್ಲ ಆಯ್ತ್ರಿ. ಇದೆಲ್ಲ ಆದ ನಂತರ ನೆಕ್ಸ್ಟ್ ಏನ್ ಸರ್? ಫಿಸಿಕಲ್ ಒಳಗಡೆ ನೋಡ್ರಿ, ಹುಡುಗರಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟಿರುತ್ತೆ? 1600 ಮೀಟರ್ ರನ್ನಿಂಗ್ ಇರುತ್ತೆ. ನಿಮ್ಗೆ ಟೈಮಿಂಗ್ ಎಷ್ಟು ಅಂತಂದ್ರೆ 5 ನಿಮಿಷ 45 ಸೆಕೆಂಡ್. 5 ನಿಮಿಷ 45 ಸೆಕೆಂಡ್ ಒಳಗಡೆ ನೀವು ರನ್ನಿಂಗ್ ಹೊಡಿಲೇಬೇಕು. ನಾನು ಇಲ್ಲಿ ಒಂದ್ ಮಾತೇನ್ ಹೇಳ್ತಿದ್ದೀನಪ್ಪಾ ಅಂತಂದ ಹೇಳಿದ್ರೆ ಕೆಲವು ಜನ ಹುಡುಗರು ಥಿಂಕ್ ಮಾಡ್ತಿರ್ತಾರೆ. ಕೆಲವು ಜನ ಹುಡುಗರು ಸರ್ ನಾವು ಏನಪ್ಪಾ ಅಂತಂದ ಹೇಳಿದ್ರೆ 100 ಕ್ವಶನ್ ಟಚ್ ಮಾಡ್ತೇವ್ರಿ, 90 ಕ್ವಶನ್ ಮಾರ್ಕ್ಸ್ ತೆಗ್ದೇವ್ರಿ, 80 ಕ್ವಶನ್ ಮಾರ್ಕ್ಸ್ ತೆಗ್ದೇವ್ರಿ. ಇದ್ರಲ್ಲಿ ಕೆಲವು ಜನ ಏನಪ್ಪಾ ಅಂತಂದ ಹೇಳಿದ್ರೆ ರನ್ನಿಂಗ್ ಆಗಂಗಿಲ್ಲ. ಅವ್ರು ರನ್ನಿಂಗ್ ಏನಪ್ಪಾ ಅಂತಂದ ಹೇಳಿದ್ರೆ ಕ್ಲಿಯರ್ ಮಾಡಕ್ಕೆ ಆಗಂಗಿಲ್ಲ. ಯಾಕ? 5 ನಿಮಿಷ 45 ಸೆಕೆಂಡ್ ಐತೆ. ಎಷ್ಟ್ ನಿಮಿಷ ಐತೆ? 5 ನಿಮಿಷ 45 ಸೆಕೆಂಡ್. ನೀವು ಮಿನಿಮಮ್ ಏನಪ್ಪಾ ಅಂತಂದ ಹೇಳಿದ್ರೆ 70, ಅರೌಂಡ್ 70 ಅಂದ್ರೆ 60ರಿಂದ 70 ಕ್ವಶನ್ಸ್ ಕರೆಕ್ಟ್ ಮಾಡಿ ನೀವೆಲ್ಲಾದ್ರೂ 5 ನಿಮಿಷ 45 ಸೆಕೆಂಡ್ ಒಳಗಡೆ ರನ್ನಿಂಗ್ ಎಲ್ಲ ಹೊಡೆದ್ರಿ ಅಂತಂದ ಹೇಳಿದ್ರೆ ಕಂಪಲ್ಸರಿ ಜಾಬ್ ನಿಮ್ಗ. ನೀವೇನಪ್ಪಾ ಅಂತಂದ್ರೆ 100 ಸ್ಕೋರ್ ಮಾಡೋದು ಬೇಡ. ನಾರ್ಮಲ್ ಆಗಿ ಸ್ಕೋರ್ ಮಾಡ್ಕೊಂಡು ರನ್ನಿಂಗ್ ಪರ್ಫೆಕ್ಟ್ ಮಾಡ್ಕೊಂಡು ಅಂತಂದ ಹೇಳಿದ್ರೆ ಸಾಕು. ಕ್ಲಿಯರ್? ಇವನ್ ಹುಡುಗರಿಗಾಗಿರ್ಬೋದು, ಹುಡುಗಿರಿಗಾಗಿರ್ಬೋದು, ಇಬ್ರು ಜನಕ್ಕೆ ಸೇಮ್ ಹೇಳ್ತಾ ಇದೆ. ಸರ್ ಕೆಲವು ಜನ ಏನಂತಂದ್ರೆ ಬಾಳ ಶಾಣೆ ಇರ್ತಾರ್ರಿ, ಅವ್ರ ಮಾರ್ಕ್ಸ್ ಜಾಸ್ತಿ ತೆಗಿತಾರ. ಮಾರ್ಕ್ಸ್ ನೀನ್ 120 ತೆಗೆದ್ರು ಕೂಡ ನೀನ್ ಫಿಸಿಕಲ್ ಕ್ಲಿಯರ್ ಆಗ್ಬೇಕೇನ್ ಬೇಡ. ಎಷ್ಟೋ ಜನರಿಗೆ ಏನಪ್ಪಾ ಅಂತಂದ್ರೆ ಫಿಸಿಕಲ್ ಕ್ಲಿಯರ್ ಆಗಂಗಿಲ್ಲ. ನಾನ್ ಬೆಸ್ಟ್ ಎಕ್ಸಾಂಪಲ್ ಏನ್ ಹೇಳ್ತೀನಪ್ಪಾ ಅಂತಂದ್ರೆ 2000 ಜನ ಏನಪ್ಪಾ ಅಂತಂದ ಹೇಳಿದ್ರೆ 80 ಮೇಲೆ ಮಾರ್ಕ್ಸ್ ತಗೊಂಡಿದಾರ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ 10 ಜನ ಫಿಸಿಕಲ್ ಕ್ಲಿಯರ್ ಮಾಡ್ತಾರ. ಅವಾಗ ಏನ್ ಮಾಡ್ತೀರಿ? ಈ 2000 ಜನ 80 ಮೇಲೆ ತಗೊಂಡಿದ್ ಮಾರ್ಕ್ಸ್ ಎಲ್ಲ ಹೋಯ್ತಲ್ಲ. ಸೊ ಕರೆಕ್ಟ್ ಆಗಿ ಯೋಚನೆ ಮಾಡ್ಬಿಟ್ಟೇನಪ್ಪಾ ಅಂತಂದ ಹೇಳಿದ್ರೆ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ರನ್ನಿಂಗ್ ಯಾರ್ದು ಫಾಸ್ಟ್ ಐತಿ ನೀವೇನಂತಂದ ಹೇಳಿದ್ರೆ ಕಂಪಲ್ಸರಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ಡೈಲಿ ನನ್ನ ವಿಡಿಯೋಸ್ ನೋಡ್ರಿ, ನಿಮಗ್ ಪಕ್ಕ ಈ ಸಾರಿ ಜಾಬ್ ಆಗೇ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ನೋಡ್ರಿ ಸರ್, ಲಾಂಗ್ ಜಂಪ್ ರೀ, ಆಮೇಲೆ ಇನ್ನೊಂದ್ರಿ ಹೈ ಜಂಪ್. ಇಲ್ಲಿ 2 ಐತಿ. ಕಂಪಲ್ಸರಿ ಅಪ್ಪ ಅಂತಂದ ಹೇಳಿದ್ರೆ ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಕಂಪಲ್ಸರಿ ಮಾಡ್ಲೇಬೇಕು. ಲಾಂಗ್ ಜಂಪ್ ಮಾಡ್ಬೇಕು, ಹೈ ಜಂಪ್ ಮಾಡ್ಬೇಕು. ಹುಡುಗರಿಗೆ ಎಷ್ಟೈತಿ? 14 ಫೀಟ್ ಲಾಂಗ್ ಜಂಪ್, ಹೈ ಜಂಪ್ 4 ಫೀಟ್ ಐತೆ. ಹುಡುಗಿರಿಗೆ 9 ಫೀಟ್, ಆಮೇಲೆ 3 ಫೀಟ್. ಸೊ ಕಂಪಲ್ಸರಿ ನೀವೇನಪ್ಪಾ ಅಂತಂದ ಹೇಳಿ ಲಾಂಗ್ ಜಂಪ್, ಹೈ ಜಂಪ್ ಮಾಡ್ಲೇಬೇಕು. ಅದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಸೊ ನೀವು ರನ್ನಿಂಗ್ ಹೊಡಿತೀರಿ, ರನ್ನಿಂಗ್ ಹೊಡೆದ ನಂತರ ಸೊ ಇವೆಂಟ್ಸ್ ರಿಮೈನಿಂಗ್ ಯಾವ? ಲಾಂಗ್ ಜಂಪ್, ಹೈ ಜಂಪ್. ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗಿವನ್ ಅಪ್ ಟು 2 ಚಾನ್ಸಸ್. 2 ಚಾನ್ಸ್ ಕೊಡ್ತಾರೆ ನಿಮ್ಗೆ. 2 ಚಾನ್ಸ್ ಒಳಗಡೆ ಲಾಂಗ್ ಜಂಪ್ ಮತ್ತು ಹೈ ಜಂಪ್ ನೀವು ಕ್ಲಿಯರ್ ಮಾಡ್ಲೇಬೇಕು. ಕಂಪಲ್ಸರಿ ಅಂತ ಕೊಟ್ಟಿದ್ದಾನ, ನೀವು ಮಾಡ್ಲೇಬೇಕು. ಇಷ್ಟೆಲ್ಲಾ ಮಾಡಿದ್ರಿ ಅಂತಂದ ಹೇಳಿದ್ರೆ ನಿಮ್ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ
ಸೆಲೆಕ್ಷನ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು ಅಂತಂದ ಹೇಳಿದ್ರೆ ಜಸ್ಟ್ ನೀವ್ ಏನಂತಂದ ಹೇಳಿದ್ರೆ ಮಾರ್ಕ್ಸ್ 60ರಿಂದ 70 ಅರೌಂಡ್ ಎಷ್ಟು ಮಾರ್ಕ್ಸ್ ತೆಗೆದ್ಬಿಟ್ಟು ರನ್ನಿಂಗ್ ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡ್ರಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು ಅಂತಂದ ಹೇಳಿದ್ರೆ ಆರಾಮಾಗಿ ಇದ್ಬಿಟ್ರಿ, ನಿಮ್ದೇನಪ್ಪಾ ಅಂತಂದ ಹೇಳಿದ್ರೆ ಜಾಬ್ ಫಿಕ್ಸ್ ಅಲ್ಲ. ಜಾಬ್ ಪಕ್ಕ ಫಿಕ್ಸ್ ಅಲ್ಲ 100%. ಸೊ ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ ಗಳನ್ನ ಮಾಡಿ ಹಾಕ್ತೀನಿ, ಕಂಪ್ಲೀಟ್ ಆಗಿ ನೋಡಿ. ಆಮೇಲೆ ಇಲ್ಲಿವರೆಗೂ ನೋಡಿರ್ತೀರಲ್ಲ ನೀವು, ಕಂಪಲ್ಸರಿ ಏನಪ್ಪಾ ಅಂತಂತ ಹೇಳಿದ್ರೆ ಪಾಸ್ ಆಗ್ಬೇಕಂತ ನೋಡ್ತಿರ್ತೀರಿ. ಮೇ 15ನೇ ತಾರೀಕಿಂದ ಮೇ 15ರಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ತಗೊಂತಾ ಇದ್ದೀನಿ. ಯಾಕಂತಂದ ಹೇಳಿದ್ರೆ ಈ ಕ್ವಶನ್ ಪೇಪರ್ಸ್ ಗಳು ನಮ್ಗೆ ಎಲ್ಲೂ ಸಿಗ್ತಾ ಇಲ್ಲ RPF. ಆಮೇಲೆ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ತಗೊಂತಾ ಇದ್ದೀನಿ 15ರಿಂದ. ವೀಕ್ಲಿ ಒಂದ್ ಎಕ್ಸಾಮ್ ಇರುತ್ತೆ. ರವಿವಾರ ದಿನ ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಸೊ ಆನ್ಲೈನ್ ಟೋಟಲ್ 10 ಟೆಸ್ಟ್ ಗಳು ಇರ್ತಾವ. ಸೊ ಅದಕ್ಕೆ ಫೀಸ್ ಅಪ್ಪ ಅಂತಂದ ಹೇಳಿದ್ರೆ 300 ರೂಪಾಯಿ ಐತೆ. ಸೊ ಕ್ಲಾಸಸ್ ಗಳೆಲ್ಲ ಫ್ರೀ, ಬಟ್ ಅದ್ರ ಎಕ್ಸಾಮ್ ಏನಪ್ಪಾ ಅಂತಂದ ಹೇಳಿದ್ರೆ ನನ್ಗೆ ಒಬ್ಬನಿಗೆ ಮಾಡಕ್ ಆಗಂಗಿಲ್ಲ, ಬೇರೆಯವ್ರಿಗೆಲ್ಲ ನಾನು ಕೊಟ್ಬಿಟ್ಟು ಮಾಡಿಸ್ಬೇಕಾಗತ್ತೆ. ಎಕ್ಸಾಮ್ ಫೀಸ್ ಮಾತ್ರ ಇರುತ್ತೆ. ಎಕ್ಸಾಮ್ ಅಂತೂ ನಾನು ಫ್ರೀ ಆಗಿ ತಗೊಳಲ್ಲ, ಕ್ಲಾಸಸ್ ಬೇಕಾದ್ರೆ ತಗೊಂತೀನಿ. ಯಾರು ಎಕ್ಸಾಮ್ ಬರೀಬೇಕು ಕಂಪಲ್ಸರಿ ಏನಪ್ಪಾ ಅಂತಂದ ಹೇಳಿ ನಿಮ್ ಫೀಸು. ಆಮೇಲೆ ನಾನು ಆಲ್ರೆಡಿ ಗ್ರೂಪ್ ಗಳು ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಎಲ್ಲಾ ಟೆಲಿಗ್ರಾಮ್ ಗ್ರೂಪ್ಸ್ ಗಳಿಗೆ ಜಾಯಿನ್ ಆಗ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಸೊ ಜಾಬ್ ಕೊಡಿರಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಯಾರ ಮಾತು ಕೇಳಕ್ ಹೋಗ್ರಿ. ನಿಮಗ್ ಸರಿ ಅನಿಸ್ತಾ ಮಾಡ್ರಿ, ಬೇರೆಯವ್ರ ಮಾತು ಕೇಳಕ್ ಹೋಗ್ಬೇಡ್ರಿ. ತಲೆ ತುಂಬೋತ ಜಾಸ್ತಿ ಇರುತ್ತ, ಬೇರೆ ಕಡೆಗೆ ಏನಪ್ಪಾ ಅಂತಂದ್ರೆ ರೂಟ್ ಚೇಂಜ್ ಮಾಡೋದು ಜಾಸ್ತಿ ಇರುತ್ತ. ಅವರು ಮಾಡಾಕಂಗಿಲ್ಲ, ನಿಮ್ಮನ್ನು ಮಾಡಕ್ ಬಿಡಂಗಿಲ್ಲ. ಬೇರೆ ಯಾರ ಮಾತು ಕೇಳಕ್ ಹೋಗ್ಬೇಡ್ರಿ. ನಿಮ್ಗೆ ಸರಿ ಅನಿಸ್ತಂತ ಹೇಳಿದ್ರೆ ಅದನ್ನ ಮಾಡ್ಬಿಡ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.